ರೈತರಿಗೆ ಅವಾಚ್ಯವಾಗಿ ನಿಂದಿಸಿದ್ದಾರೆ ಸಿಪಿಐ ಸಿದ್ದರಾಮೇಶ್ವರ್ ಗಡೇತ್. ರಸ್ತೆ ಬಂದ್ ಮಾಡಿ ಕೆಲಸಕ್ಕೆ ತಕರಾರು ಮಾಡಿದಂತಹ ರೈತನಿಗೆ ಆವಾಜ್ ಹಾಕಿದ್ದಾರೆ. ಗದಗದ ಹರ್ಲಾಪುರದಲ್ಲಿ ಆಗಿರುವಂತಹ ಘಟನೆ ಇದು. ಹರ್ಲಾಪುರದ ರೈತ ಬಸವರಾಜ್ ಪಟೇಲ್ಗೆ ಸಿಪಿಐ ಆವಾಜ್ ಹಾಕಿದ್ದಾರೆ. ರೈತನಿಗೆ ಫೋನ್ ಮಾಡಿ ಆವಾಜ್ ಹಾಕುವಂತಹ ಕೆಲಸವನ್ನ ಪೊಲೀಸ್ ಇನ್ಸ್ಪೆಕ್ಟರ್ ಮಾಡಿದ್ದಾರೆ. ಪೊಲೀಸ್ ಅಧಿಕಾರಿಗಳ ದರ್ಪಕ್ಕೆ ಬ್ರೇಕ್ ಹಾಕಿ ಅಂತ ಹೇಳಿ ರೈತರು ಒತ್ತಾಯವನ್ನ ಮಾಡ್ತಿದ್ದಾರೆ. ಜಮೀನಿನಲ್ಲಿ ವಿಂಡ್ ಫ್ಯಾನ್ ಹಾಕಿ ಪರಿಹಾರವನ್ನ ಕೊಡುವಂತಹ ಕೆಲಸವನ್ನ ವಿಂಡ್ ಫ್ಯಾನ್ ಕಂಪನಿ ಮಾಡಿಲ್ಲ. ವಿಂಡ್ ಫ್ಯಾನ್ ಅನ್ನ ಹಾಕಿದ್ದಾರೆ, ಪರಿಹಾರವನ್ನ ನೀಡಬೇಕಾಗಿತ್ತು, ನೀಡಿಲ್ಲ. ಇದಕ್ಕೆ ಸಿಡಿದೆದ್ದು ಟ್ರೆಂಚ್ ಹಾಕಿ ರಸ್ತೆಯನ್ನ ಬಂದ್ ಮಾಡಿದ್ದ ರೈತ ಬಸವರಾಜ್. ಹಾಗೆ ರಸ್ತೆಯನ್ನ ಬಂದ್ ಮಾಡಿದ್ದಕ್ಕೆ ಸಿಪಿಐ ಆವಾಜ್ ಹಾಕಿರುವಂತಹ ಆರೋಪ ಕೇಳಿ ಬಂದಿದೆ. ನಮ್ಮ ಹೊಲ 6 ಎಕರೆ ಹೊಲ ಕೊಟ್ಟಿದ್ದು, ನಮ್ಮ ಮಾವರು ಕೊಟ್ಟಾರ 6 ಎಕರೆ. ಇನ್ನು 2 ಎಕರೆ ನಮ್ಮ ಹೊಲದಾಗ ಟ್ಯಾಕ್ಟ್ರಿ ಅದಿಡೋದು, ಲಾರಿ ಅದಿಡೋದು ಎಲ್ಲ ಲೋಕಲ್ ಇರೋರು ಮೆಂಬರ್ಗಳು ಮಾತಾಡ್ತಾರೆ. ಫೋನ್ ಹಚ್ಚಿ ಮೆಂಬರ್ ನಾ ಮೆಂಬರು, ಈ ಮೆಂಬರ್ ಅಂತಾರೆ. ಮೆಂಬರಿಗೆ ಹೊಲಕ್ಕೆ ಏನು ಸಂಬಂಧ ರೀ? ಹೊಲ ನಮ್ದ ಮೆಂಬರ್ದ್ರಿ. ಅಲ್ಲಿ ಕಂಬಾನ ಹಾಕ್ಬೇಕಾದ್ರೆ ನಮ್ದು ಉತ್ತರ ತಗೊಂಡು ಅಟ್ಲೀಸ್ಟ್ ಕೇಳೋರು ಹಾಕ್ಬೇಕ್ರೆ. ನಮ್ಮ ಕಂಬದಾಗ ಸ್ಟಾರ್ಟಿಂಗ್ ತಾವೇ ಬಂದು ತಾವೇ ಒಂದು ಫಿಕ್ಸ್ ಇಷ್ಟು ಅಮೌಂಟ್ ಕೊಡ್ತೀವಿ ಅಂತ ಹೇಳಿದವರು ಇವತ್ತು ತಾವೇ ಉಲ್ಟಾ ಬೆಳೆ ಮಾಡಿದ್ದಿಲ್ಲ. ಏನಿಲ್ಲ ನಾನು ಅವ್ರಿಗೇನು ಏನು ಅಂದಿದ್ದಿಲ್ಲ. ಈ ಥರ ದಬ್ಬಾಳಿಕೆ ನಡೆಸಾಕ್ತಾರೆ. ಏನು ರೇಟ್ ಐತಿ ಮ್ಯಾಲಿಂದ ಏನು ರೇಟ್ ಐತಿ ಎಲ್ಲ ಗೊತ್ತಾಗಬೇಕು ಸರ್. ಮೀಡಿಯೇಟರ್ ಎಲ್ಲ ರೈತರಿಗೆ ಮುಟ್ಟಬೇಕು ಅಂದ್ರೆ ರೈತರು ಉದ್ಧಾರ ಆಗಲಿ ಸರ್. ಈ ಘಟನೆಯ ಡೀಟೇಲ್ಸ್ ಏನು ಅಂತ ನೋಡ್ತಾ ಹೋಗೋಣ. ಈ ರೈತ ಬಸವರಾಜ್ ಟ್ರೆಂಚ್ ಹಾಕಿ ರಸ್ತೆಯನ್ನ ಬಂದ್ ಮಾಡಿದಂಥ ರೈತ, ಆತನ 3 ಎಕರೆ ಜಮೀನಿನಲ್ಲಿ 19 ಈ ವಿಂಡ್ ಫ್ಯಾನ್ ಅಳವಡಿಕೆಗೆ ಜಾಗವನ್ನ ತೆಗೆದುಕೊಳ್ಳಲಾಗಿತ್ತು. ಪ್ರತಿ ಕಂಬಕ್ಕೆ 1,50,000 ರೂಪಾಯಿ ಪರಿಹಾರ ಅಂತ ಹೇಳಿ ಕೊಡೋದಕ್ಕೆ ಆ ವಿಂಡ್ ಫ್ಯಾನ್ ಕಂಪನಿ ಒಪ್ಕೊಂಡಿತ್ತಂತೆ. ಆದರೆ ಕೇವಲ 50,000 ರೂಪಾಯಿಯನ್ನ ಮಾತ್ರ ಪಾವತಿ ಮಾಡಿದ್ದಾರೆ. ಆ ನಂತರ ಹಣವನ್ನ ಕೊಟ್ಟಿಲ್ಲ. ಹಾಗಾಗಿ ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ದಾರೆ ರೈತ. ಆದರೆ ಪ್ರತಿಭಟನೆಗೆ ಇಳಿದಂತಹ ರೈತನಿಗೆ ಸಿಪಿಐ ಆವಾಜ್ ಹಾಕಿರುವಂತಹ ಆರೋಪ ಕೇಳಿಬಂದಿರುವುದು. ಡೀಟೇಲ್ಸ್ನ ನಮ್ಮ ಪ್ರತಿನಿಧಿ ಸುರೇಶ್ ನೀಡ್ತಾ ಹೋಗ್ತಾರೆ. ಸುರೇಶ್, ಸಿಪಿಐ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ, ರೈತರು ಕೇಳ್ತಾ ಇರೋದು ಪರಿಹಾರ. ಆ ಸಂದರ್ಭದಲ್ಲಿ ಸಿಪಿಐ ಆವಾಜ್ ಹಾಕಿದ್ ಯಾಕೆ ಅಂತ ಹೇಳಿ? ಹೌದು ವಿದ್ಯಾಶ್ರೀ, ಏನು ಗದಗ ಜಿಲ್ಲೆಯಲ್ಲಿ ವಿಂಡ್ ಫ್ಯಾನ್ ಹಾವಳಿ ಹೆಚ್ಚಾಗಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಈ ಒಂದು ಗದಗ ತಾಲೂಕಿನ ಹರ್ಲಾಪುರ ಗ್ರಾಮದಲ್ಲಿ ಸುಮಾರು 70ಕ್ಕಿಂತ ಹೆಚ್ಚು ವಿಂಡ್ ಫ್ಯಾನ್ಗಳನ್ನ ಇಲ್ಲಿ ಅಳವಡಿಸಲಾಗಿದೆ ಅನ್ನುವಂಥದ್ದು. ಪ್ರಮುಖವಾಗಿ ಏನು ಹರ್ಲಾಪುರ ಗ್ರಾಮದ ಬಸವರಾಜ್ ಪಟ್ಟೇದ್ ಅಂತ ಹೇಳಿ ರೈತ ಏನಿದ್ದಾನೆ, ಈ ರೈತನ ಹೊಲದಲ್ಲಿ ಐರಿಸ್ 2 ಅನ್ನುವಂತ ಒಂದು ಕಂಪನಿ, ವಿವಿಡ್ ಅನ್ನುವಂತ ಕಂಪನಿ ಕಾಂಟ್ರಾಕ್ಟ್ ಬೇಸ್ ಮೇಲೆ ಅಲ್ಲಿ ಕೆಲಸ ಮಾಡ್ತಾ ಇದೆ. ಪ್ರಮುಖವಾಗಿ ಈ ಒಂದು ರೈತನ ಜಮೀನಿನಲ್ಲಿ ಅಂದ್ರೆ ಸುಮಾರು ಒಂದು 19 ಲೈಟಿಂಗ್ ಕಂಬಗಳನ್ನ ಹಾಕಿದ್ದಾರೆ. ಅಂದ್ರೆ ವಿಂಡ್ ಫ್ಯಾನ್ಗೆ ಕನೆಕ್ಷನ್ ಕೊಡುವಂತ ಏನು ಕಂಬಗಳು ಬರ್ತವೆ, ವಿದ್ಯುತ್ ಕಂಬಗಳು, ಅವುಗಳನ್ನ ಹಾಕಿದ್ದಾರೆ. ಅವುಗಳಿಗೆ ಒಂದೊಂದು ಕಂಬಕ್ಕೆ ಸುಮಾರು 1 ರಿಂದ 1.5 ಲಕ್ಷ ರೂಪಾಯಿ ಕೊಡೋದಾಗಿ ವಿಂಡ್ ಕಂಪನಿಯವರ ಏನು ಕಂಪನಿ ಇದೆ ಅವರು ಮಾತನ್ನ ಕೊಟ್ಟಿರ್ತಾರೆ. ಆದ್ರೆ ಆ ಮಾತಿನ ಪ್ರಕಾರ ಕೇವಲ 50,000 ರೂಪಾಯಿಯನ್ನ ಮುಂಗಡವಾಗಿ ಕೊಟ್ಟಿರ್ತಾರೆ. ಅದಾದ ನಂತರ ಹಾಕಿ ಹೋದ ನಂತರ ಅವರು ತಿರುಗಿ ಕೂಡ ರೈತನ ಬಳಿ ಯಾವುದೇ ಪರಿಹಾರ ಕೊಟ್ಟಿರಲಿಲ್ಲ ಮತ್ತೆ ಆತನಿಗೆ ಯಾವುದೇ ಸ್ಪಂದನೆ ಕೂಡ ಕೊಟ್ಟಿರಲಿಲ್ಲ. ಹೀಗಾಗಿ ಆ ರೈತ ಸಾಕಷ್ಟು ಬಾರಿ ಅವರಿಗೆ ಮನವಿ ಮಾಡ್ಕೊಂಡಿದ್ದ, ಉಳಿದ ಅಮೌಂಟ್ ಅನ್ನ ಹಾಕಿ ಮತ್ತೆ ಕೊಡಿ ಅಂತೇಳಿ ಸಾಕಷ್ಟು ಒತ್ತಾಯ ಮಾಡಿದ್ದ. ಆದ್ರೆ ಇವರು ಕಂಪನಿಯವರು ಯಾವುದೇ ರೀತಿಯಾದ ಆತನಿಗೆ ಸ್ಪಂದಿಸದೇ ಇದ್ದಾಗ ಆತ ಆಕ್ರೋಶಗೊಂಡು ಅವ್ರೇನು ಉಳಿದ ಕೆಲಸಗಳನ್ನ ಏನ್ ಮಾಡ್ತಾ ಇದ್ರು ಆ ಒಂದು ಕೆಲಸಕ್ಕೆ ಆತ ತಕರಾರು ಮಾಡಿದ್ದ. ಆ ಒಂದು ಕಚೇರಿ ಬಳಿ ಹೋಗಿ ಟ್ರಂಚ್ ಅನ್ನ ಹಾಕಿ ಅವರ ಕೆಲಸಗಳಿಗೆ ಅಡ್ಡಿ ಹಾಕಿದ್ದ, ಅಡೆತಡೆ ಮಾಡಿದ್ದ. ಹೀಗಾಗಿ ಏನು ಆ ವಿಂಡ್ ಕಂಪನಿಯವರು ಏನಿದ್ದಾರೆ ಪೊಲೀಸರ ಮೊರೆ ಹೋಗಿದ್ರು. ಅಂದ್ರೆ ಸಿಪಿಐ ಏನು ಸಿದ್ದರಾಮೇಶ್ವರ ಗಡದ ಏನಿದ್ದಾರೆ ಅವ್ರ ಕಡೆ ಮುಖಾಂತರ ಈತನಿಗೆ ಆವಾಜ್ ಹಾಕ್ಸುವಂತ ಕೆಲಸ ಮಾಡಿದ್ದಾರೆ. ಹೀಗಾಗಿ ಸಿದ್ದರಾಮೇಶ್ವರ ಅವರು ಏನು ರೈತ ಬಸವರಾಜ್ ಪಟ್ಟೇದ್ ಏನಿದ್ದಾನೆ ಅವ್ರಿಗೆ ಬಾಯಿಗೆ ಬಂದಾಗೆ ಮಾತಾಡಿ ನೀನು ಸ್ಟೇಷನ್ ಕಡೆ ಬಾ, ನೀನ್ ದೂರ್ ಕೊಡು ಅನ್ನುವಂತ ಮಾತನ್ನ ಹೇಳಿ ಆವಾಜ್ ಹಾಕಿರ್ತಾರೆ. ಲೋಫರ್ ಅಂತೇಳಿ ಅನ್ನುವಂತ ಅವಾಚ್ಯ ಶಬ್ದಗಳನ್ನ ಬೆಳೆಸಿರ್ತಾರೆ. ಹೀಗಾಗಿ ರೈತನಿಗೆ ಸಾಕಷ್ಟು ಬೇಜಾರಾಗತ್ತೆ, ಅವಮಾನ ಆಗತ್ತೆ. ಹೀಗಾಗಿ ಏನು SP ಅವರು ಕೂಡ ಈ ಬಗ್ಗೆ ಒಂದು ಮನವಿ ಕೊಟ್ಟು ಈ ತರ ನಂಗೆ ಧಮಕಿ ಹಾಕ್ತಾರೆ ಅನ್ನುವಂತ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದ. ಹೀಗಾಗಿ ಇವ್ರ ಮೇಲೂ ಕೂಡ ಕ್ರಮ ಆಗ್ಬೇಕು ಅನ್ನುವಂತ ಒತ್ತಾಯ ಕೂಡ ಮಾಡ್ತಾ ಇದ್ದಾನೆ. ಪ್ರಮುಖವಾಗಿ ಏನಂತಂದ್ರೆ ವಿಂಡ್ ಫ್ಯಾನ್ಗಳ ಹಾವಳಿ ಹೆಚ್ಚಾಗಿರುವಂತದ್ದು ಅವ್ರ ಪರವಾಗಿ ಅಂದ್ರೆ ಅಲ್ಲಿ ಬೇಕಾಬಿಟ್ಟಿಯಾಗಿ ರೈತರಿಗೆ ಒಂದು ಮೋಸದಾಟವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಅವ್ರ ಪರವಾಗಿ ಪೊಲೀಸರು ಈ ರೀತಿಯಾಗಿ ಏನು ವಿಂಡ್ ಫ್ಯಾನ್ ಏನು ಕಂಪನಿಯವ್ರ ಪರವಾಗಿ ರೈತರಿಗೆ ಸಾಕಷ್ಟು ಕಿರಿಕಿರಿ ಮಾಡ್ತಾರೆ ಮತ್ತೆ ಕಾಟ ಕೊಡ್ತಾ ಇದ್ದಾರೆ ಅನ್ನೋಂತ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಸಿದ್ದರಾಮೇಶ್ವರ ಗಡೇದ್ ಏನಿದ್ದಾರೆ ಸಿಪಿಐ ಅವ್ರ ವಿರುದ್ಧ ಕೂಡ ಒಂದು ಕ್ರಮ ಆಗ್ಬೇಕು ಅನ್ನುವಂತ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಏನು ವಿಂಡ್ ಫ್ಯಾನ್ಗಳು
ಕಂಪನಿಯವರು ಏನು ಮಾತು ಕೊಟ್ಟಿದ್ರು ಆ ಮಾತಿನ ಪ್ರಕಾರ ನಡೆದುಕೊಳ್ಬೇಕು ಅನ್ನುವಂತ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾನೆ ರೈತ. ಇಲ್ಲಾಂದ್ರೆ ಕಂಬಗಳನ್ನು ಕಿತ್ಕೊಂಡು ಹೋಗ್ಬೇಕು ಅಥವಾ ಕಿತ್ತು ಒಗಿತೀನಿ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ದಾನೆ. ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಇನ್ನು ಸಿಪಿಐ ಸಿದ್ದರಾಮೇಶ್ವರ್ ಗಡೇತ್ ರೈತನಿಗೆ ಫೋನ್ ಮಾಡಿ ಯಾವ ರೀತಿ ಆವಾಜ್ ಹಾಕಿದ್ರು ಆ ಆಡಿಯೋ ನೋಡೋಣ ಬನ್ನಿ. ಇನ್ಸ್ಪೆಕ್ಟರ್ ಮಾತಾಡೋದಪ್ಪ ಪಟ್ಟೆ ಅದು. ಹೇಳಿ ಸರ್. ಯಾಕಪ್ಪ ಅಲ್ಲಿ ಅವ್ರು ಆಫೀಸ್ ಹತ್ರ ಹೋಗ್ಬಿಟ್ಟು ಟ್ರೆಂಚ್ ಹೊಡ್ಸಕತಿ ಅಂತಲ್ಲ? ಮಾತಾಡಿ ಸರ್, ನಮ್ಮ ಅಣ್ಣರ ಲೈನ್ ತೊಗೊಂತೀನಿ, ಮಾತಾಡಿ ಸರ್ ಅವ್ರ ಜೊತೆ. ಆಯ್ತು, ಯಾರ ತಗೋರಿ, ನಿಮ್ ಸಮಸ್ಯೆ ನಿಮ್ ಹೊಲ್ದಾಗಿದ್ರ ಹೊಲ್ದಾಗ ಬಗೆಹರಿಸ್ಕೋಬೇಕು. ಇಲ್ಲಿ ಬಂದು ಅವ್ರ ಆಫೀಸ್ ಹತ್ರ ಕಿರಿಕಿರಿ ಮಾಡಿದ್ರೆ ಏನದ ಸರ್? ಮತ್ತೆ ಅವ್ರು ಫೋನ್ ಹಚ್ಚಿರ್ ಫೋನ್ ಹತ್ತಾಗ್ತಾ ಇರಲಿಲ್ಲ. ಮಿಸ್ಟರ್, ಎಲ್ಲದಕ್ಕೂ ಒಂದು ವ್ಯವಸ್ಥೆ ಇರ್ತದ. ವ್ಯವಸ್ಥೆ ಬಿಟ್ಟು ಏನ್ ಬೇಕಂತ ಮಾಡ್ತೇನೋ? ಅಲ್ರಿ ಮತ್ತ ಅವ್ರು ಹೇಳ್ಬೇಕು, ನೀನ್ ನನ್ ಕಂಪ್ಲೇಂಟ್ ಕೊಟ್ಟು ಕರೆಸ್ತೀನಿ ಅವ್ರನ್ನ, ಯಾರು ಬೇಕು ಅವ್ರಿಗೆ. ಸರ್ ಕಂಪ್ಲೇಂಟ್ ತೋರಿ ಸರ್, ಬರ್ತೀನಿ. ಅದ್ರ ಬಿಟ್ಬಿಟ್ಟು ಅಲ್ಲಿ ನೀನ್ ಅವ್ರ ಆಫೀಸ್ ನಿಮ್ಮ ಹೆಸರು ಹೇಳ್ರಿ ಹೇಳ್ತೀನಿ ನಾನು. ನಿಮ್ಮ ಹೆಸರು ಹೇಳ್ರಿ ಹೇಳ್ತೀನಿ ನಾನು. ಏನ್ ನಿನ್ ಯಾರ ಹೆಸರು ಬೇಕು? ನಾನ್ ಕೊಡ್ತೀನಿ ಬಾ ನನ್ನ ಹೆಸರು. ಅಲ್ರಿ ಸರ್ ಮತ್ತೆ ನೀವು ಫೋನ್ ಹಚ್ಚಿ ನಿಮ್ಮ ಹೆಸರು ಹೇಳ್ರಿ. ಈಗ ಸ್ಟೇಷನ್ಗೆ ನೀನ್ ಕಂಪ್ಲೇಂಟ್ ಕೊಡ್ಬೇಕು, ಅವ್ರ ಯಾಕೆ ಕಂಪ್ಲೇಂಟ್ ಕೊಡ್ತಾರೆ? ನಿನ್ ಸಮಸ್ಯೆ ನೀನ್ ಕಂಪ್ಲೇಂಟ್ ಕೊಡ್ಬೇಕಲ್ಲ, ಅಲ್ಲಿ ಹೋಗಿ ನೀನ್ ಟ್ರೆಂಚ್ ಯಾಕೆ ಹೊಡಿತೀರಿ ಸರ್? ಅವ್ರೇ ಹೇಳ್ರಿ ನಂಗೆ ಟ್ರೆಂಚ್ ಹೊಡ್ಸು ಅಂತ ಹೇಳಿ. ಯಾರು ಹೇಳಿದ್ರು ನೀನ್ ಟ್ರೆಂಚ್ ಹೊಡ್ಸಂತ? ಅನ್ನೆಲ್ಲ ನಾ ಯಾಕೆ ಹೇಳಿ ಸರ್ ನಿಮ್ಮ ಮುಂದೆ? ಯಾಕೆ ಒಬ್ಬ ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ತೇವೆ, ಹುಷಾರಾಗಿ ಮಾತಾಡಿ ನೀನು. ಅಲ್ಲ ಸರ್, ನೀವು ಕರೆಕ್ಟ್ ಮಾತಾಡಿ. ಇನ್ಸ್ಪೆಕ್ಟರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.